ನಮಸ್ಕಾರ ವೀಕ್ಷಕರೇ, ನಿಗಮ ಟಿವಿಯ ನೌಕರ ಮಿತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ವೀಕ್ಷಕರೇ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ 1947 ಈ ಒಂದು ವಿಚಾರದ ಕುರಿತಾಗಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದೀವಿ. ಒಂದು ಕುಟುಂಬ ಅಂತ ಬಂದಾಗ ಕುಟುಂಬದಲ್ಲಿ ಸಾಕಷ್ಟು ಜನ ಸದಸ್ಯರು ಇರ್ತಾರೆ. ಆ ಸದಸ್ಯರ ನಡುವೆ ಏನಾದ್ರೂ ವಿವಾದಗಳು ಉಂಟಾದರೆ ಕುಟುಂಬದ ಹಿರಿಯ ಸದಸ್ಯರು ಅದನ್ನ ಬಗೆಹರಿಸ್ತಾರೆ. ಆದ್ರೆ ಕೆಲಸ ಮಾಡುವಂತಹ ಜಾಗಗಳಲ್ಲಿ, ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರ ನಡುವೆ ಉದ್ಭವಿಸುವಂತಹ ವಿವಾದಗಳನ್ನ ಬಗೆಹರಿಸೋದಕ್ಕೂ ಕೂಡ ಒಂದು ಆಕ್ಟ್ ಇದೆ. ಹಾಗಿದ್ರೆ ಆ ಆಕ್ಟ್ ಏನೆಲ್ಲ ಹೇಳುತ್ತೆ? ಆಕ್ಟ್ ನ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ಕಾರ್ಮಿಕರಿಗೆ ತಿಳಿಸುತ್ತಿದೆ. ಹಾಗಾಗಿ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಈ ಆಕ್ಟ್ ನ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ಅತಿಥಿಗಳಿದ್ದಾರೆ. ಅವರು ಬಿ ಜಯದೇವರಾಜೆ ಅರಸು, ಮಹಾಪ್ರಧಾನ ಕಾರ್ಯದರ್ಶಿಗಳು, ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳಿ. ಇವರು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಸರ್, ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ ಈ ಆಕ್ಟ್ ಇದೆ ಅಂತ ಹೇಳಿ. ಎಸ್ಪೆಷಲಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ಈ ಆಕ್ಟ್ ನ ಬಗ್ಗೆ ತಿಳ್ಕೋಬೇಕು. ಈಗ ನಾನು ಈಗಾಗಲೇ ಹೇಳಿದಾಗೆ ನಮ್ಮ ಮನೆಗಳಲ್ಲಿ ಏನಾದ್ರು ಸಮಸ್ಯೆಗಳು ಉದ್ಭವಿಸಿದ್ರೆ ನಮ್ಮ ಕುಟುಂಬದ ಹಿರಿಯರು ಅದನ್ನ ಸಾರ್ಟ್ ಔಟ್ ಮಾಡಿಕೊಡ್ತಾರೆ. ಆದ್ರೆ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರ ನಡುವೆಯೇ ಉದ್ಭವಿಸುವಂತಹ ವಿವಾದಗಳನ್ನ ಹೇಗೆ ಬಗೆಹರಿಸಿಕೊಳ್ಳೋದು ಅನ್ನುವಂತಹ ಒಂದಷ್ಟು ಗೊಂದಲಗಳಿರುತ್ತೆ. ಕೆಲವರಿಗೆ ಏನೋ ದಾರಿಗಳೇ ಗೊತ್ತಿರೋದಿಲ್ಲ, ಬಹಳಷ್ಟು ಕನ್ಫ್ಯೂಷನ್ ಗಳಲ್ಲಿ ಇರ್ತಾರೆ. ಅಧಿಕಾರಿಗಳ ಜೊತೆ ಕ್ಲಾಶ್ ಮಾಡ್ಕೊಂಡ್ಬಿಡ್ತಾರೆ ಅಥವಾ ಕೆಲಸನೇ ಬಿಟ್ಬಿಡುವಂತದ್ದು, ಬೇರೆ ಬೇರೆ ಸಮಸ್ಯೆಗಳನ್ನ ಫೇಸ್ ಮಾಡ್ತಿರ್ತಾರೆ. ಹಾಗಾಗಿ ನಾವು ಈ ಆಕ್ಟ್ ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಜನರಿಗೆ ಕೊಡಬೇಕು ಅಂತ ಹೇಳಿ ನಾವು ಈ ಒಂದು ಟಾಪಿಕ್ ಅನ್ನ ಎತ್ಕೊಂಡಿದೀವಿ. ಸೊ ಮೊದಲಿಗೆ ನಮ್ಗೆ ತಿಳಿಸ್ಕೊಡಿ, ಈ ಒಂದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ಅಂತಂದ್ರೆ ಏನು? ಈ ಆಕ್ಟ್ ನಲ್ಲಿ ಒಂದು ಅಂಶಗಳು ಯಾವ್ಯಾವ್ದು, ಯಾವಾಗ ಜಾರಿಗೆ ಬಂತು ಇದು ಅಂತ ಹೇಳಿ. ಈಗ ಮೊದಲಿಗೆ ನಮಗೆ ಹೇಳ್ಬೇಕು ಅಂದ್ರೆ, ಇವತ್ತು ನಮ್ಮ ಇಡೀ ಪ್ರಪಂಚದಲ್ಲಿ ಒಂದು ಕೈಗಾರಿಕಾ ಕ್ರಾಂತಿ ಅಂತ ನಡೀತು 18ನೇ ಶತಮಾನದಲ್ಲಿ. ಆ ನಂತರ ಕಾರ್ಮಿಕರ ಪರವಾಗಿ ಹಲವಾರು ಕೈಗಾರಿಕಾ ಕಾಯ್ದೆಗಳು ಬಂದವು. ಹಲವಾರು ಕಾಯ್ದೆ ಇದೆ. ಮೊರಾಟ ವರ್ಕರ್ಸ್ ಇರ್ಬೋದು, ಫ್ಯಾಕ್ಟರೀಸ್ ಆಕ್ಟ್ ಇರ್ಬೋದು, PMDA ಆಕ್ಟ್ ಇದೆ, ಮಿನಿವೇಸ್ ಆಕ್ಟ್ ಇದೆ, ಬೋನಸ್ ಆಕ್ಟ್ ಇದೆ, ಶಾಪ್ಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಇದೆ. ಹಲವಾರು ಕಾಯ್ದೆಗಳ ಮಧ್ಯೆ ಇದೊಂದು ಕೂಡ ಇಂಪಾರ್ಟೆಂಟ್ ಆಕ್ಟ್. ಇದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ 1947 ಅಂತ ಹೇಳಿ ಅಂದಿನ ಕೇಂದ್ರ ಸರ್ಕಾರ, ಬ್ರಿಟಿಷ್ ಸರ್ಕಾರ ಇದೆಲ್ಲ ಜಾರಿ ಆಯ್ತದು. ಆ ಕೂಡ ಸ್ವಾತಂತ್ರ್ಯ ಬಂದ ಕೂಡಲೇ ಇದು ಕೂಡ ಜಾರಿಗೆ ಬಂದಿದೆ. ಇದರ ಮೂಲ ಉದ್ದೇಶ ಏನಂದ್ರೆ, ಒಂದು ಕೈಗಾರಿಕಾ ಶಾಂತಿಯನ್ನ ತರಬೇಕು ಅಂದ್ರೆ, ಯಾವುದೋ ಒಂದು ಕೈಗಾರಿಕೆನಲ್ಲಿ ಒಂದು ಕೈಗಾರಿಕಾ ಶಾಂತಿ ಇರಬೇಕು, ಒಂದು ಕೈಗಾರಿಕಾ ಬಾಂಧವ್ಯ ಇರಬೇಕು. ಬಾಂಧವ್ಯ ಏನಂದ್ರೆ, ನೌಕರರು ಮತ್ತು ಆಡಳಿತ ವರ್ಗ ಅದ್ ಮುಂದಕ್ಕೆ ಹೋದ್ರೆ ಸರ್ಕಾರ ಕೂಡ ಅವ್ರ ಮಧ್ಯೆ ಒಂದು ಸೌಹಾರ್ದತೆ, ಒಂದು ಶಾಂತಿ ಇದ್ದಾಗ ಮಾತ್ರನೇ ಆ ಒಂದು ಸಂಸ್ಥೆ ಸುಗಮವಾಗಿ ನಡೀಲಿಕ್ಕೆ ಸಾಧ್ಯತೆ ಆಗುತ್ತೆ. ಕಾರ್ಮಿಕರ ಕಲ್ಯಾಣ ಕೂಡ ಆಗುತ್ತೆ. ಆ ಒಂದು ವಿವಾದ ಸಾಮಾನ್ಯ ಎಲ್ಲ ಕೂಡ ಇದ್ದಾರೆ. ನೀವು ಹೇಳಿದಾಗೇನೆ ಮನೆಯಲ್ಲೇ ಅಣ್ಣ ತಮ್ಮ ಮಧ್ಯೆ ಇರ್ಬೋದು, ಗಂಡ ಹೆಂಡತಿ ಮಧ್ಯೆ ಇರ್ಬೋದು, ಅಕ್ಕ ತಂಗಿನ ಮಧ್ಯೆ ಇರ್ಬೋದು, ಕುಟುಂಬದ ಸದಸ್ಯರ ಮಧ್ಯೆ ಇರ್ಬೋದು. ಆ ವಿವಾದನ ಪರಿಹಾರ ಮಾಡ್ಲಿಕ್ಕೋಸ್ಕರನೇ ಒಂದು ಪ್ರೊಸೀಜರ್ ಇದು. ಹೇಗೆ ಅದನ್ನ ವಿವಾದಗಳ ಉದ್ಭವ ಆದಾಗ ಆ ವಿವಾದಗಳನ್ನ ಹೇಗೆ ಪರಿಹರಿಸಿಕೊಳ್ಳಬೇಕು ಅನ್ನೋದಕ್ಕೆ ಒಂದು ಪ್ರೊಸೀಜರ್ ನ ಈ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ಅಲ್ಲಿ ಅದನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಮೂಲ ಉದ್ದೇಶ ಅಂದ್ರೆ ಕೈಗಾರಿಕಾ ಶಾಂತಿಯನ್ನ ತರಬೇಕು ಅನ್ನೋದು ಮೂಲ ಉದ್ದೇಶ. ಓಕೆ. ಈಗ ಸಾಮಾನ್ಯವಾಗಿ ಕಾರ್ಮಿಕರ ನಡುವೆ ಅಥವಾ ಕಾರ್ಮಿಕರು ಮತ್ತು ಆಡಳಿತ ಮಂಡಳಿಯ ನಡುವೆ ಉದ್ಭವಿಸುವಂತಹ ವಿವಾದಗಳು ಏನೇನು? ಯಾವ ತರದ ವಿವಾದಗಳು? ಸಾಮಾನ್ಯವಾಗಿ ವಿವಾದಗಳು ಎಲ್ಲಿ ಬರುತ್ತೆ ಅಂದ್ರೆ, ವೇತನದ ಬಗ್ಗೆ ಬರುತ್ತೆ. ಆಮೇಲೆ ಅಲ್ಲಿ ಕಾರ್ಯ ಏನ್ ನಡೀತದೆ, ಕಾರ್ಯ ಏನ್ ಸ್ಥಳ ಇದೆ, ಕಾರ್ಯಸ್ಥಳದಲ್ಲಿ ಅನೇಕ ವಿಷಯಗಳು ಅಲ್ಲಿ ಉದ್ಭವ ಆಗುತ್ತೆ. ಏನ್ ರಜೆ ಕೊಡೋದ್ರ ಬಗ್ಗೆ ಆಗಿರ್ಬೋದು, ಅಲ್ಲಿ ಸೌಲಭ್ಯಗಳನ್ನ ವಿಸ್ತರಣೆ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳನ್ನ ಕೊಡದಿರೋ ಬಗ್ಗೆ ಅಲ್ಲಿ ಸಮಸ್ಯೆಗಳು ಉದ್ಭವ ಆಗುತ್ತೆ. ಕೆಲವು ಸಲ ಕೆಲವು ಅವರ ಕಾರ್ಯ ಚಟುವಟಿಕೆಯಲ್ಲಿ ಯಾವ್ದೋ ಒಂದು ಲೋಪ ಬಂದಾಗ ಯಾವ್ದೋ ಒಂದು ಆಡಳಿತ ವರ್ಗ ಅಥವಾ ಸರ್ಕಾರ ಅವ್ರ ವಿರುದ್ಧವಾಗಿ ಯಾವ್ದೋ ಒಂದು ಶಿಸ್ತು ಕ್ರಮ ತೆಗೆದುಕೊಳ್ತಾರೆ. ಆ ಶಿಸ್ತು ಕ್ರಮ ಸರಿಯಾಗಿ ಇಲ್ದಿದ್ದ ಪಕ್ಷದಲ್ಲಿ ಅದನ್ನು ಪ್ರಶ್ನೆ ಮಾಡುವಂತಹ ಹಕ್ಕು ಈ ಕಾಯ್ದೆ ಅಡಿಯಲ್ಲಿ ಪ್ರತಿ ನೌಕರನಿಗೂ ಇರುತ್ತೆ. ಅದನ್ನ ಆ ವಿವಾದ ಸರಿ ಇಲ್ಲ ಅಂತ ಮಾಡ್ತಾನೆ, ಆ ವಿವಾದವನ್ನ ನಡೆಸಲಿಕ್ಕೆ ಅಥವಾ ವಿವಾದವನ್ನ ಎತ್ತಲಿಕ್ಕೆ ಅದು ಅವಕಾಶವನ್ನ ಈ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ಅಲ್ಲಿ ಮಾಡಿಕೊಟ್ಟಿದೆ. ಅಲ್ಲಿ ವೇರಿಯಸ್ ಸ್ಟೆಪ್ಸ್ ಇದೆ, ಎಲ್ಲ ಹೈರಾರ್ಕಿ ಇದೆ, ಸುಮಾರು ಇದೆ. ಸೆಟ್ಲ್ ಮಾಡೋಕ್ಕೋಸ್ಕರನೇ ಮೂಲಭೂತವಾಗಿ ಒಂದು ವರ್ಕ್ಸ್ ಕಮಿಟಿ ಫಸ್ಟ್ ಇದೆ. ವರ್ಕ್ಸ್ ಕಮಿಟಿಯಿಂದ ಏನಂದ್ರೆ, ಒಂದು ವರ್ಕ್ಸ್ ಕಮಿಟಿಯಿಂದ ಕಾರ್ಮಿಕರ ಮತ್ತು ಆಡಳಿತ ವರ್ಗದ ನಡುವೆ ಒಂದು ಕೊಂಡಿ, ಅದು ಕೊಂಡಿದ್ದಾಗ ವರ್ಕ್ಸ್ ಕಮಿಟಿಯಿಂದ ಅಲ್ಲಿ ವರ್ಕ್ಸ್ ಕಮಿಟಿ ಮಾಡೋದು ಏನಾಗ್ತದೆ, ಕಮಿಟಿ ಅಂದ್ರದು ಯಾವ್ದೊಂದು ಸಣ್ಣ ಸ್ಥಳ ಅನ್ಕೊಳ್ಳಿ. ನಮ್ KSRTC ತಗೊಳ್ಳಿ, ಒಂದು ಡಿಪೋದಲ್ಲಿ ಒಬ್ಬ ಡಿಪೋ ಅಧಿಕಾರಿ ಇರ್ತಾನೆ, ಅಲ್ಲೊಂದು 100 ಜನ ಕಾರ್ಮಿಕರು ಇರ್ತಾರೆ. ಅಲ್ಲಿ ಏನಾಗ್ತದೆ, ಒಂದು ಕಮಿಟಿ ಮಾಡೋದು ಏನಾಗ್ತದೆ ಅಂದ್ರೆ, ಆ ಕಮಿಟಿನಲ್ಲಿ ಕಾರ್ಮಿಕರ ಪರವಾಗಿ ಒಬ್ಬ ಆಯ್ಕೆ ಆಗ್ತಾನೆ. ಚುನಾವಣೆ ಮೂಲಕ ಆಗ್ತಾನೆ. ಲೀಡರ್ ಇಲ್ಲಲ್ಲ, ಈ ಲೀಡರ್ ಸಂಘಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಕಾರ್ಮಿಕರು ಅವ್ರನ್ನ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಒಬ್ಬರನ್ನ ಯಾರೋ ಒಬ್ಬರನ್ನ ಅವ್ರ ನಡುವೆ ಕಾರ್ಮಿಕರನ್ನ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅಂದ್ರೆ
ತಮ್ಮ ರೆಪ್ರೆಸೆಂಟ್ ಮಾಡೋದಕ್ಕೆ. ಯಾರು ಆಯ್ಕೆ ಮಾಡ್ತಾರೆ ಅವರು? ಕಾರ್ಮಿಕರೇ ಆಯ್ಕೆ ಮಾಡ್ಕೊಳ್ತಾರೆ. ಅದು ವರ್ಷ ಕಮಿಟಿ ಅಲ್ಲಿಗೆ ಅಂತ ಅಲ್ಲಿ ಹೆಡ್ ಯಾರು ಇರ್ತಾರೆ ಅವ್ರು ಇಲ್ಲಿ ಬಿದ್ದು ಚೇರ್ಮನ್ ಇರ್ತಾರೆ. ಅವ್ರಿಗೆ ಕೆಲವು ಅಧಿಕಾರಿಗಳು ಇರ್ತಾರೆ, ಯಾರೊಬ್ರು ATS ಇರ್ಬೋದು, AT ಇರ್ಬೋದು, ಇಂಡಿಯಾ ಸೂಪರ್ ಇರ್ತಾರೆ. ಅದೇ ರೀತಿ ಇಲ್ಲಿ ಹೊಸ ಕಮಿಟಿಲಿ ಒಬ್ರು ಯಾರೊಬ್ಬ ನಾಯಕ ಇರ್ತಾನೆ. ಅವರು ಒಂದು ಕಮಿಟಿ ಮಾಡೋಣ. ಆ ಕಮಿಟಿ ಏನಂತಂದ್ರೆ ಪ್ರೊಡಕ್ಷನ್ ಕಮ್ ಗ್ರೀವೆನ್ಸ್ ಕಮಿಟಿ ಅಂತ ಹೇಳಿ ಅದು ಕೂಡ ಮಾಡಿದ್ದಾರೆ. ಇಂದಿರಾ ಗಾಂಧಿ ಬಂದಾಗ ಅದೊಂದು 20.4 ಅದೊಂದು ಕೂಡ ಒಂದು ಪ್ರೋಗ್ರಾಮ್ ಅದು ಪ್ರೊಡಕ್ಷನ್ ಕಮ್ ಗ್ರೀವೆನ್ಸ್ ಕಮಿಟಿ ಇದೆ. ಬಟ್ ಈಗ ಅವು ಜಾರಿಲಿಲ್ಲ, ನಮ್ಮ ಸಾರಿಗೆ ಸಂಸ್ಥೆಗಳು ಇಲ್ಲ. ನಾವು ಕೈಗಾರಿಕೆ ಮುಂಚೆ ಆದಾಗ ವರ್ಷ ಕಮಿಟಿಗೆ ಎಲೆಕ್ಷನ್ಸ್ ಆಗ್ತಾ ಇತ್ತು, ಪ್ರೊಡಕ್ಷನ್ ಗ್ರೀವೆನ್ಸ್ ಕಮಿಟಿಗೆ ಎಲೆಕ್ಷನ್ಸ್ ಆಗ್ತಾ ಇತ್ತು. ಕಾರ್ಮಿಕರೇ ನಿಂತ್ಕೊಳ್ತಾ ಇದ್ರು, ಏನಲ್ಲಿ ಸಂಘಟನೆ ನಿಂತ್ಕೊಳ್ತಾರೆ. ಬಟ್ ಸಂಘಟನೆ ನಿಂತ್ಕೊಳ್ತಾ ಇರಲಿಲ್ಲ, ಕಾರ್ಮಿಕರು ನೇರ ನಿಂತ್ಕೊಳ್ತಾ ಇದ್ರು. ಅವರನ್ನ ಚುನಾವಣೆ ಮೂಲಕ ಹೊಸ ಕಮಿಟಿ ಮೆಂಬರ್ ಅಂತ ಆಯ್ಕೆ ಮಾಡ್ತಾ ಇದ್ರು. ಅವರು ಕಾರ್ಮಿಕರ ಪ್ರತಿಯೊಬ್ಬರ ಗ್ರೀವೆನ್ಸ್ ಗಳನ್ನ ಅವ್ರು ರೆಪ್ರೆಸೆಂಟ್ ಮಾಡ್ತಾ ಇದ್ರು. ಡಿಪೋ ಲೆವೆಲ್ ಇರ್ಬೋದು ಅಥವಾ ಡಿವಿಷನ್ ಕಂಟ್ರೋಲ್ ಮೇಲೆ ಇರ್ಬೋದು. ಅದಕ್ಕಿಂತ ಹೆಚ್ಚಿಗೆ ಆದ ಯೂನಿಯನ್ ಮೂಲಕ MD ಲೆವೆಲ್ ಮಾಡ್ತಾ ಇದ್ರು. ಆ ವರ್ಸ್ ಕಮಿಟಿ ಕಾನ್ಸೆಪ್ಟ್ ಇದೆಯಲ್ಲ, ಅದು ಹೋಗಿ ಬಹಳ ದಶಕಗಳೇ ಹೋಗ್ಬಿಟ್ಟಿದೆ. ಇವತ್ತು ಕೈಗಾರಿಕಾ ಅಶಾಂತಿ ಮೂಡೋದಕ್ಕೆ ದಟ್ ಒನ್ ಆಫ್ ದ ಮೇಜರ್ ರೀಸನ್. ಈಗ ನೀವು ಹೇಳಿದ್ರಿ ಒಂದು ವರ್ಸ್ ಕಮಿಟಿ ಇತ್ತು, ಅದ್ರ ಮೂಲಕ ಎಲ್ಲಾ ಸಮಸ್ಯೆಗಳನ್ನ ಅವರು ಬಗೆಹರಿಸ್ಕೊಳ್ತಿದ್ರು ಅಂತ ಹೇಳಿ. ಬಟ್ ಈಗ ಅಟ್ ಪ್ರೆಸೆಂಟ್ ಕೈಗಾರಿಕೆಗಳಲ್ಲಿ ಯಾವ ರೀತಿಯಾಗಿದೆ, ವ್ಯವಸ್ಥೆ ಹೇಗಿದೆ? ಒಬ್ಬ ಕಾರ್ಮಿಕನಿಗೆ ಏನೋ ಒಂದು ಸಮಸ್ಯೆ ಆಯ್ತು ಅಥವಾ ಕಾರ್ಮಿಕರ ನಡುವೆ ಜಗಳ ಆಯ್ತು, ಆ ಜಗಳವನ್ನ ಯಾರ ಮೂಲಕ ಬಗೆಹರಿಸ್ಕೊಡ್ತಾರೆ? ನೇರವಾಗಿ ಕಂಪ್ಲೇಂಟ್ ಹೋಗುತ್ತಾ ಅಥವಾ ಮಧ್ಯದಲ್ಲಿ ಯಾರಾದ್ರೂ ಬಗೆಹರಿಸೋಕೆ? ನೇರವಾಗಿ IR ಅಂತ ಕರಿತೀವಿ, ಇಂಡಸ್ಟ್ರಿಯಲ್ ಎಲೆಕ್ಷನ್ಸ್ ಕರಿತೀವಿ. ಈ ಸಂಘಟನೆಗಳು, ಕಾರ್ಮಿಕ ಸಂಘಟನೆ ಟ್ರೇಡ್ ಯೂನಿಯನ್ಸ್ ಆಕ್ಟ್ 1926 1926 ಜಾರಿಗೆ ಬಂದ ಪ್ರಯರ್ ಟು ಇಂಡಿಪೆಂಡೆನ್ಸ್. ಆ ಕಾಯ್ದೆ ಯಾತಿಗೆ ಬಂತು ಅಂದ್ರೆ, ಯಾವಾಗ ಕಾರ್ಮಿಕರು ಮತ್ತು ಆಳ್ತ ವರ್ಗ ಅಥವಾ ಅವರ ಮಾಲೀಕ ಅನ್ಕೊಳ್ಳಿ, ಅವ್ರ ನಡುವೆ ಯಾವುದೇ ಒಂದು ಸಂಘರ್ಷ ಅಥವಾ ಏನು ಇಲ್ದಕ್ಕೆ ಮಾಡ್ತಾರೆ ಟು ರೆಪ್ರೆಸೆಂಟ್ ದಿ ವರ್ಕರ್ಸ್. ಟ್ರೇಡ್ ಯೂನಿಯನ್ಸ್ ಬಂದದು. ಕಾರ್ಮಿಕರು ಎಲ್ಲಾದ್ರೂ ಟ್ರೇಡ್ ಯೂನಿಯನ್ಸ್ ಮೂಲಕನೇ ಅದನ್ನ ಬಗೆಹರಿಸ್ಕೊಳ್ತಾ ಇದ್ರು. ನೇರ ಸಂಪರ್ಕ ಮಾಡಬಾರಂತಲ್ಲ, ಇವನ್ ಬೇಕಾದ್ರೆ ಕಾರ್ಮಿಕರು ನೇರವಾಗಿ ಸಂಪರ್ಕ ಮಾಡೋದಕ್ಕೂ ಕಾನೂನು ಅವಕಾಶ ಇದೆ, ಸಂವಿಧಾನದಲ್ಲೇ ಇದೆ. ಇವತ್ತು ಸಂವಿಧಾನದಲ್ಲೂ ಕೂಡ ಇವತ್ತು ಕಾರ್ಮಿಕ ಸಾಮಾನ್ಯ ಪ್ರಜೆ ಬೇಕಾದ್ರೆ ನೇರವಾಗಿ ಕೋರ್ಟ್ ಹೋಗ್ಬೋದು, ನೇರವಾಗಿ ಸುಪ್ರೀಂ ಕೋರ್ಟ್ ರೆಪ್ರೆಸೆಂಟ್ ಮಾಡುವಂತ ಹಕ್ಕು ಸಂವಿಧಾನ ಕೊಟ್ಬಿಟ್ಟಿದೆ. ಇಲ್ಲೂ ಕೂಡ ಆಗ ಏನಾಗ್ತದೆ ಅಂದ್ರೆ, ಒಂದು ಸಂಘಟನೆ ಮೂಲಕ ಹೋದಾಗ ಏನಾಗ್ತದೆ ಅಂದ್ರೆ ಒಂದು ಸಾಮೂಹಿಕ ಶಕ್ತಿ ಬರ್ತದೆ ಅವನಿಗೆ. ಹೇಳಿ ಒಂದು ಅವನಿಗೆ ಅಂದ್ರೆ ಯಾವ್ದೋ ಒಂದು ಅವನ ವಿರುದ್ಧವಾಗಿ ಯಾವುದೇ ರೀತಿ ಇನ್ನಿತರ ಕಿರುಕುಳ ಕೊಡೋದಕ್ಕೆ ಮ್ಯಾನೇಜ್ಮೆಂಟ್ ಆಗೋದಿಲ್ಲ. ಯಾಕಂದ್ರೆ ಒಂದು ಸಂಘಟನೆ ಅದೊಂದು ಶಕ್ತಿ ಇರುತ್ತೆ. ವಿ ರೆಪ್ರೆಸೆಂಟ್ ಓಲ್ ವರ್ಕರ್ಸ್ ಸಿಸ್ಟಮ್ ಮಾಡ್ತೀವಿ. ಆಗ ಅವನು ಬಲಿಪಶು ಆಗೋದಕ್ಕೆ ಚಾನ್ಸಸ್ ಬಹಳ ಕಮ್ಮಿ. ಹೇಳಿ ಇಂಡಿವಿಜುವಲ್ ಆಗಿ ಹೋಗೋದಕ್ಕೂ ಸಾಮೂಹಿಕವಾಗಿ ಒಂದು ಸಂಘಟನೆ ಮೂಲಕ ಹೋಗೋದಕ್ಕೆ ಬಹಳಷ್ಟು ವ್ಯತ್ಯಾಸಗಳಿದೆ. ಅವಾಗ ಸಂಘಟನೆ ಮೂಲಕ ನಾವು ಪರಿಹಾರ ಮಾಡ್ಕೊಟ್ಟಿದ್ವಿ. ವರ್ಸ್ ಕಮಿಟಿಯಿಂದ ವರ್ಸ್ ಕಮಿಟಿ ಮೂಲಕ ಮಾಡ್ಕೊಳ್ತಾರೆ. ಪ್ರೆಸೆಂಟ್ ಯಾವ ರೀತಿಯಾಗಿದೆ? ಪ್ರೆಸೆಂಟ್ ಇವಾಗ ವರ್ಸ್ ಕಮಿಟಿ ಅಂತ ಇಲ್ಲ, ಎಲ್ಲ ಎಲೆಕ್ಷನ್ಸ್ ಮಾಡ್ತಾ ಇಲ್ಲ. ಈಗ ಅದನ್ನೇ ಮಾಡೋದಕ್ಕೆ ನಮ್ಮಲ್ಲಿ ಇಡೀ ದೇಶದಲ್ಲಿ ಟ್ರೇಡ್ ಯೂನಿಯನ್ಸ್ ಗೆ ರೆಕಗ್ನೈಸ್ ಮಾಡೋದಕ್ಕೆ ಯಾವುದೇ ಕಾನೂನು ಇಲ್ಲ. ಆದ್ರೂ ಕೂಡ ನಾವು 1988 ಚುನಾವಣೆನ ಇಲ್ಲಿ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಮಾಡಿದ್ರು. 88 ಮಾಡಿದ್ರು, 92 ಮಾಡಿದ್ರು. ಒಂದು ಸಂಘಟನೆ ಮುಂಚೆ ಇದ್ದ ನಮ್ಮ ಸಂಘಟನೆ 58 88 ನಾವು ರೆಕಗ್ನೈಸ್ ಯೂನಿಯನ್ ಆಗಿದ್ವಿ. 10 ಕೈಗಾರಿಕೆಗಳು ಮಾಡ್ಕೊಂಡ್ ಬಂದಿದ್ವಿ. 88 ಆದ್ಮೇಲೆ ನಾವು ಸೋತಿ ಮತ್ತೊಂದು ಸಂಘಟನೆ ಬಂತು. 97 ಅದೇ ಸಂಘಟನೆ ಮತ್ತೆ ಬಂತು. 92 ನಂತರ ಇಲ್ಲಿವರೆಗೆ ಯಾವುದೇ ಚುನಾವಣೆ ನಡೆದಿಲ್ಲ. ಕಾರ್ಮಿಕ ಸಮಸ್ಯೆ ನಾವು ಈಗನೇ ಕಾರ್ಮಿಕ ಸಂಘಟನೆ ಪರವಾಗಿ ಡಿಮಾಂಡ್ಸ್ ಆಗ್ತೀವಿ, ಮತ್ತೆ ಮಾತುಕತೆ ಮಾಡ್ತೀವಿ. ಮಾತುಕತೆ ಮಾಡಿದವ್ರು ಏನಾಗ್ತದೆ, ಈ ಮಾತುಕತೆ ಇಂಡಸ್ಟ್ರಿ ಐರ್ ಅಂತ ಹೇಳ್ದಲ್ಲ, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೊರತೆ ಇಂದನೇ ಇವತ್ತೆಲ್ಲ ಕಾರ್ಮಿಕರು ಇವತ್ತು ಅಶಾಂತಿಗೆ ಒಳಪಡ್ತಾ ಇರೋದು. ಮತ್ತೆ ಒಂದು ಬಾಂಧವ್ಯ ಏನಿದೆ, ಬಾಂಧವ್ಯ ಕಂಡೆ ಕೊಳ್ಚೋಗಿರೋ ಈಗಿನ ಸಿಚುಯೇಷನ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ಸ್ ಹೇಗೆ ಅಪ್ಲೈ ಆಗ್ತಾ ಇದೆ? ಇದನ್ನ ಹೇಗೆ ಬಳಸ್ಕೊಳ್ತೀವಿ? ಈಗಲೂ ಅಪ್ಲೈ ಆಗುತ್ತೆ. ನಾ ಹೇಳೋದು ನಿಮ್ಮ ಕೈಗಾರಿಕಾ ಒಪ್ಪಂದ ಅಂದ್ರೆ ಪ್ರಮುಖವಾಗಿ ಇವತ್ತು ವೇತನ ಪರಿಷ್ಕರಣೆ ಸಮಸ್ಯೆ ಇದೆ ನಮ್ಮಲ್ಲಿ ಈಗ ಇದೆ. ಮೊದಲ 58ರಿಂದನೂ ನಮ್ದು ಎಲ್ಲಾ ವೇತನ ಒಪ್ಪಂದಗಳು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ಸೆಕ್ಷನ್ 2P ರೆಡ್ ವಿತ್ ಸೆಕ್ಷನ್ 18(1) ಅಂದ್ರೆ ಬೈಲ್ಯಾಟ್ರಲ್, ಅಂದ್ರೆ ದ್ವಿಮುಖ ಸಂಬಂಧ ಮೂಲಕನೇ ಅದು ಆಗ್ತಾ ಇರ್ತದೆ. ಏನಂದ್ರೆ ನಾವೇ ಕಾರ್ಮಿಕ ಸಂಘಟನೆ ಮಹಾಮಂಡಳಿ ಇತ್ತು, ಅವಾಗ 2 ಮಹಾಮಂಡಳಿ ಇತ್ತು, ಆಮೇಲೆ 1 ಮಹಾಮಂಡಳಿ ಬಂತು. ನಾವು 4 ಮುಂಚೆ 3 ವರ್ಷಕ್ಕೊಮ್ಮೆ ಆಗ್ತಾ ಇತ್ತು ವೇತನ ಒಪ್ಪಂದ, 4 ವರ್ಷಕ್ಕೊಮ್ಮೆ ಈಗ ಆಗ್ತಾ ಇದೆ 85 ನಂತರ. ಅವಾಗ 4 ವರ್ಷ ಆದ್ಕೂಡ ನಾವು ಬೇಡಿಕೆ ಇಡ್ತಾ ಇದ್ವಿ ಅವ್ರಿಗೆ. ಬೇಡಿಕೆ ಇಟ್ಟಾಗ ಏನಾಗ್ತದೆ ಅಂದ್ರೆ ಅವರೊಂದು ಮ್ಯಾನೇಜ್ಮೆಂಟ್ MDನೇ, ಅವಾಗ GM ಇದ್ರಿಗೆ MD ಇದಾರೆ, ಅವರೊಂದು ಸಂಧಾನ ಸಮಿತಿಯಿಂದ ಏರ್ಪಾಡು ಮಾಡ್ತಾ ಇದ್ರು. ಸಂಧಾನ ಸಮಿತಿ ಅಂದ್ರೆ ಏನು, ಅವ್ರು MDನೇ ಚೇರ್ಮನ್ ಆಗಿರ್ತಿತ್ತು. ಅದಕ್ಕೆ ಕಾಂಗ್ರೆಸ್ ಸಂಘಟನೆಯಿಂದ ಒಂದು 4 ಜನ ಇರೋರು, ಅಧಿಕಾರಿಗಳು 4 ಜನ ಇರೋರು. ಆ ಸಮಿತಿ ನಾವೇನು ವೇತನ ವಿಮರ್ಶೆ ಅಥವಾ ಯಾವುದೇ ಬೇಡಿಕೆ ಇರ್ಬೋದು, ಹಲವಾರು ಬೇಡಿಕೆ ಇರ್ತಾ ಇದ್ವಿ. ಆ ಬೇಡಿಕೆಗಳ ಬಗ್ಗೆ ಅವರು ಒಂದು ಚರ್ಚೆ ಮಾಡಿ ಒಂದು ಒಪ್ಪಂದಕ್ಕೆ ಬರ್ತಾ ಇದ್ರು. ಇಷ್ಟು ಕೊಡ್ಬೇಕು, ಈ ವಿಷಯಗಳು ಕೊಡ್ಬೇಕಾಗತ್ತೆ ಅಂತೇಳಿ. ಆ ಒಪ್ಪಂದದ ಬಂದಾಗ ಏನಾಗ್ತದೆ ಅಂದ್ರೆ, ಒಪ್ಪಂದವನ್ನ ಸರ್ಕಾರಕ್ಕೂ ಕೂಡ ಅಧಿಕಾರ ಇದೆ. RTC ಆಕ್ಟ್ ಅಲ್ಲಿ ಇದು ಸಂಸ್ಥೆ
ರೂಪುಗೊಂಡಿರೋದೇ RTC ಆಕ್ಟ್ ಅಲ್ಲಿ. RTC ಆಕ್ಟ್ ಅಲ್ಲೂ ಕೂಡ ಕೆಲವು ಸರ್ಕಾರದ ಜವಾಬ್ದಾರಿ ಕೂಡ ಇದೆ. ಅದೇನು ಒಪ್ಪಂದದ ಅವರು ಏನಾಗಿ ಒಪ್ಪಂದ ಮಾಡ್ಕೊಳ್ತೀವಿ ಅದಕ್ಕೊಂದು ಅಪ್ರೂವಲ್ ಕೊಡ್ಬೇಕು ಅವರು ಸರ್ಕಾರ. ನಾವೇನಿಲ್ಲಿ ನಾವು ಕಾರ್ಮಿಕ ಸಂಘಟನೆ ಆಡಳಿತ ವರ್ಗ ಏನ್ ಒಪ್ಪಂದ ಮಾಡ್ಕೊಳ್ತಾ ಇದ್ವಿ ಅದನ್ನ ಇವರು ಸರ್ಕಾರಕ್ಕೆ ಬೋರ್ಡ್ ಅಲ್ಲಿ ಅಪ್ರೂವ್ ಆಗಿ ನಂತರ ಸರ್ಕಾರಕ್ಕೆ ಹೋಗ್ತಾ ಇತ್ತು. ಸರ್ಕಾರ ತಾತ್ವಿಕವಾಗಿ ಅದೇನು ಕೆಲವು ಬದಲಾವಣೆಯಿಂದ ಯಾವ್ದು ಮಾಡ್ತಿಲ್ಲ. ನಮ್ಗೆ ಇದುವರೆಗೆ ಯಾವ್ದು ಬಹುತೇಕವಾದ ಬದಲಾವಣೆ ಮಾಡಿಲ್ಲ. ಯಾವ್ದು ಅನ್ಕಾನ್ಸ್ಟಿಟ್ಯೂಷನಲ್ ಆದಾಗ ಏನಾದ್ರು ಈ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಳ್ತಾ ಹೋಗ್ತಾ ಅವರು ಅದಕ್ಕೆ ಯೂಶುವಲ್ ಕೋರ್ಸ್ ಅಲ್ಲಿ ಅಪ್ರೂವ್ ಮಾಡ್ಕೊಳ್ತಾರೆ. ಅದನ್ನ ನಾವು ಇಲ್ಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ಅಡಿನಲ್ಲಿ 1801 ರೆಡ್ 2P ಅದ್ರ ಕೂಡ ನಾವು ಸಹಿ ಆಗ್ತಾ ಇದ್ವಿ. ಅದು 1992 ನಡ್ಕೊಂಡ್ ಬಂದಿದೆ. ಆ ನಂತರ ಎಲ್ಲ ಏಕಪಕ್ಷೀಯವಾಗಿದೆ. 2012 ನಾವು ಮುಷ್ಕರ ಮಾಡಿದ್ವಿ, ಮಾತುಕತೆ ಮಾಡೋದು, ಜಂಟಿ ಕ್ರಿಯಾ ಸಮಿತಿ ಚರ್ಚೆ ಮಾಡಿದ್ರು, ಬಟ್ ಸೈನ್ ಆಗ್ಲಿಲ್ಲ, ಆಗ್ಲಿಲ್ಲ. ಈಗ ಸಂಘಟನೆಗಳ ಮೂಲಕವೇ ಸಮಸ್ಯೆಗಳ ಬಗೆಹರಿತಾ ಇದೆ. ಈಗಲೂ ಕೂಡ ಅಷ್ಟೇನೆ ಬೇಡಿಕೆ ಇಟ್ಟಿರೋದು ಕೂಡ ನಾವು ಸಂಘಟನೆ ಮೂಲಕನೇ ಬೇಡಿಕೆ ಇಟ್ಟಿರೋದು. ವೇತನ ವಿಮರ್ಶೆಗಳು ಕೂಡ ಸಂಘಟನೆ ಮೂಲಕ ಆಗ್ತಾ ಇದೆ, ಬಟ್ ನಾಟ್ ಅಂಡರ್ ದಿ ಇಂಡಸ್ಟ್ರಿಯಲ್. ಈಗ ಒಂದು ಕೈಗಾರಿಕೆಯಲ್ಲಿ ಒಂದಷ್ಟು ಜನ ಎಂಪ್ಲಾಯೀಸ್ ಕೆಲಸ ಮಾಡ್ತಿದ್ದಾರೆ ಅಂತಂದಾಗ ಅವ್ರ ಸಂಘಟನೆ ಹೇಗ್ ಮಾಡ್ಕೊಳ್ತಾರೆ? ಅದು ಆ ಕೈಗಾರಿಕೆ ಒಳಗಡೆ ಇರುವ ಸಂಘಟನೆ, ಹೊರಗಡೆ ಮಾಡ್ಕೊಳ್ಳುವಂತ ಸಂಘಟನೆನ? ಆ ಸಂಘಟನೆಗಳಿಗೆ ಅವ್ರ ಮೆಂಬರ್ ಆದ್ರೆ ಅವ್ರ ಕೆಲ್ಸಕ್ಕೆ ತೊಂದರೆ ಆಗಲ್ವಾ? ಹೆಂಗೆ ಸರ್ ಇದು? ತೊಂದರೆ ಆಗಲ್ಲ, ಯಾಕಂದ್ರೆ ಅವರಿಗೆ ಅದು ಕಾಂಟ್ರಿಬ್ಯೂಷನ್ ರೈಟ್ಸ್. ಅದು ಫ್ರೀಡಮ್ ಆಫ್ ಅಸೋಸಿಯೇಷನ್ ಇಸ್ ಗ್ಯಾರಂಟೆಡ್ ಅಂಡರ್ ಸ್ವಂತ ಸಂಘಟನೆಗಳ ಸ್ಥಾಪನೆ ಮಾಡ್ಕೊಳ್ಳೋದು. ಆರ್ಟಿಕಲ್ 19 ಒಳಗಡೆ ಫ್ರೀಡಮ್ ಆಫ್ ಅಸೋಸಿಯೇಷನ್ ಇಸ್ ಗ್ಯಾರಂಟಿಡ್. ಅದರಿಂದ ಕಾರ್ಮಿಕ ಸಂಘಟನೆ ಮೆಂಬರ್ ಆಗೋದ್ರಿಂದ ಯಾರು ಕಾರ್ಮಿಕರಿಗೆ ತೊಂದರೆ ಕೊಡ್ಲಿಕ್ಕೆ ಆಗೋದಿಲ್ಲ, ತೊಂದರೆ ಕೊಡ್ಲಿಕ್ಕೆ ಸಾಧ್ಯತೆನೂ ಇಲ್ಲ. ಎಲ್ರಿಗೂ ಹಕ್ಕಿದೆ. ಅದನ್ನ ಈಗ ರೆಕಗ್ನೈಸ್ ಯೂನಿಯನ್ಸ್ ಆದ್ರೆ ಅದನ್ನ ಸಬ್ಸ್ಕ್ರಿಪ್ಷನ್ ಹಿಡ್ಕೊಡೋದಕ್ಕೂ ಅವಕಾಶ ಮಾಡ್ಕೊಟ್ಟಿದ್ದೀವಿ. ಈಗ ಎಲೆಕ್ಷನ್ ಆಗಿತ್ತು, ಎಲೆಕ್ಷನ್ ಆದಾಗ ರೆಕಗ್ನೈಸ್ ಯೂನಿಯನ್ಸ್ ಇರುತ್ತೆ. ರೆಕಗ್ನೈಸ್ ಯೂನಿಯನ್ಗೂ ಕೂಡ ಅವರಿಗೆ ಇವರ ಆಡಳಿತ ವರ್ಗನ ಸಂಬಳದಲ್ಲಿ ಅವ್ರಿಗೆ ಎಷ್ಟು ಹೊಂದಿಕೆ ಇರುತ್ತೆ ಹೊಂದಿಕೆ ಇಟ್ಕೊಡೋದಕ್ಕೂ ಕೂಡ ಅವಕಾಶ ಇದೆ. ಈಗಲೂ ಇಟ್ಕೊಡ್ತಾ ಇದ್ದಾರೆ. ಎಲೆಕ್ಷನ್ ಆಗದಿದ್ರು ಆಗ ಯಾರು ರೆಕಗ್ನೈಸ್ ಆಗಿದ್ರು 1997 ಆ ರೆಕಗ್ನೈಸ್ ಯೂನಿಯನ್ಗೆ ಈಗಲೂ ಕೂಡ ಪ್ರತಿ ತಿಂಗಳು ಆಗಿನ ಮೆಂಬರ್ಸ್ ಗಳಿಗೆ ಈಗ ಎಷ್ಟಿದಾವೆ ₹5 ₹10 ಮಾಡಿರ್ತಾರೆ, ಒಂದಕ್ಕೆ ಅದನ್ನ ಇಟ್ಕೊಳ್ಳೋ ಪದ್ಧತಿ ಈಗಲೂ ಇದೆ. ಬಟ್ ಕಾರ್ಮಿಕ ಸಂಘಟನೆ ಮೆಂಬರ್ ಆದ ಮಾತ್ರಕ್ಕೆ ಅವರಿಗೆ ಕಿರುಕುಳ ಆಗೋದಂತೂ ಖಂಡಿತ ಇಲ್ಲ. ಒಬ್ಬ ಎಂಪ್ಲಾಯಿ ಸಮಸ್ಯೆ ಇರುತ್ತೆ, ಈಗ ನನಗೇನೋ ಬೇರೆ ಎಂಪ್ಲಾಯಿ ಅಂತ ನನಗೆ ಕಡಿಮೆ ಸಂಬಳ ಕೊಡ್ತಿದ್ದಾರೆ ಅನ್ನುವಂತ ಒಂದೆರಡು ಅಸಮಾಧಾನ ಇರ್ಬೋದು, ಅಥವಾ ನನಗೆ ಬೇರೆಯವ್ರಿಗೆ ರಜಾ ಕೊಡ್ತಿದ್ದಾರೆ ನನಗ್ ರಜಾ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನ. ಒಬ್ಬ ಕಾರ್ಮಿಕ ಅಂದ್ರೆ ಅವನಿಗೆ ಸಾಕಷ್ಟು ಸಮಸ್ಯೆಗಳಿರುತ್ತೆ, ಆಡಳಿತ ಮಂಡಳಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರೋದಿಲ್ಲ. ಆಗ ಅವನಿಗಿರುವಂತ ಮಾರ್ಗಗಳೇನು ಅಂತ ಹೇಳಿ? ಈ ಮಾರ್ಗಗಳಿದ್ರೆ ಅವನು ಇಂಡಿವಿಜುವಲ್ ಕೂಡ ರೆಪ್ರೆಸೆಂಟ್ ಮಾಡಬಹುದು. ಅವ್ನ ಶಕ್ತಿ ಇಲ್ಲ ಅಂದ್ರೆ ಸಂಘಟನೆಗಳಿದೆ, ಸಂಘಟನೆಗಳ ಮೂಲಕ ಸಂಘಟನೆ ಮೂಲಕ ಅದನ್ನ ರೆಪ್ರೆಸೆಂಟ್ ಮಾಡ್ತು ಅಂದ್ರೆ ಕನ್ಸರ್ನ್ ಅಧಿಕಾರಿಗಳಿರ್ಬೋದು, ಯಾರಿರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಮಾಡ್ತು ಅಂದ್ರೆ ಅದನ್ನ ಪರಿಹಾರ ಮಾಡ್ಬೇಕು ಅಂತ ಸಾಧ್ಯತೆ ಇದ್ದೇ ಇರುತ್ತೆ. ತೀರಾ ಡಿಸ್ಪ್ಯೂಟ್ ಬಂದಾಗ ಎಲ್ಲ ಅವ್ರಿಗೆ ವ್ಯತ್ಯಾಸ ವೇಜಸ್ ಇದ್ದಾಗ ನಾವು ಸಾಮಾನ್ಯವಾಗಿ ಇಂಡಿವಿಜುವಲ್ ಆಗಿ ಯಾರು ವೇತನ ಕೇಳಕ್ ಆಗೋದಿಲ್ಲ ನಮ್ಮಲ್ಲಿ. ಅದೇನಾದ್ರು ಸಾಮೂಹಿಕವಾಗಿ ಆಗ್ಬೇಕಾಗತ್ತೆ. ಸಾಮೂಹಿಕ ಆಗ್ಬೇಕು ಅಂದ್ರೆ ಸಂಘಟನೆ ಮೂಲಕವೇ ಅದು ವೇತನ ಒಪ್ಪಂದ ಆಗ್ಬೇಕಾಗತ್ತೆ. ಈ ಬಾಟ 1,07,000 ಕಾರ್ಮಿಕರಿಗೂ ಒಂದು ಬಾಟ ಅನ್ವಯ ಆಗುತ್ತೆ, ಇನ್ಸೆಂಟಿವ್ ಅನ್ವಯ ಆಗುತ್ತೆ. ಈ ಲೀವ್ ಪ್ರಾವಿಷನ್ಸ್ ಇರುತ್ತೆ, ಲೀವ್ ಪ್ರಾವಿಷನ್ಸ್ ಕೂಡ ಅವ್ರಿಗೆ ಮಾಡ್ಬೇಕಾಗುತ್ತೆ. ಈಗ ನಮ್ಮ ಮೋಟಾರ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಆಕ್ಟ್ ಅಲ್ಲಿ ಕ್ಯಾಶುಯಲಿ ಕೊಡೋದಕ್ಕೆ ಅವಕಾಶ ಇಲ್ಲ. ಅದನ್ನ ನಾವು ಅಗ್ರಿಮೆಂಟ್ ಅಲ್ಲಿ ಬಹಳ ವರ್ಷಗಳಿಂದ ಅವ್ರಿಗೆ 8 ದಿವಸ ಕ್ಯಾಶುಯಲಿ ಕೊಡ್ಬೇಕು ಅಂತ ಮಾಡ್ಕೊಂಡಿದ್ವಿ. ನಂತರ ಅದನ್ನ ಮತ್ತೆ 8 ದಿವಸ 15 ದಿವಸ ಆಗಿದೆ. ಈಗ 15 ದಿವಸ ಕ್ಯಾಶುಯಲಿ ಕೊಡ್ತೀವಿ. ಅವ್ರಿಗೆ ಕೆಲವು ಲೀವ್ಗಳೆಲ್ಲ ಎಲ್ಲದೂ ರೆಗ್ಯುಲೇಷನ್ಸ್ ಇದೆ. ಆಮೇಲೆ ನಮ್ಮದೇ ಆದಂತ ರೆಗ್ಯುಲೇಷನ್ಸ್ ಇದೆ, ನಮ್ದು ಕಾನೂನುಗಳಿದೆ. KSRTC ಅಪ್ಲೈ ಆಗುವಂತ ಕಾನೂನುಗಳು ಬೇಕಾಷ್ಟಿದೆ. ಆ ಕಾನೂನುಗಳೆಲ್ಲ ಪ್ರಶ್ನೆ ಮಾಡ್ಬೇಕು ಅಂದ್ರೆ ಅದನ್ನ ಪ್ರಶ್ನೆ ಮಾಡುವಂತ ಹಕ್ಕು ಕಾರ್ಮಿಕ ಸಂಘಗಳು ಹೆಚ್ಚಿರುತ್ತೆ. ಅಂದ್ರೆ ಅವ್ರು ಇಂಡಿವಿಜುವಲ್ ಹೋಗ್ತಾರೆ, ಮತ್ತೆ ಹೈಕೋರ್ಟ್ ಈ ಕೋರ್ಟ್ ಎಲ್ಲ ಸುತ್ತಬೇಕಾಗತ್ತೆ, ಮಾತುಕತೆ ಮಾಡಕ್ಕೆ ಅವಕಾಶ ಇರೋದಿಲ್ಲ. ಈಗ ನೀವು ಹೇಳ್ದಂಗೆ ನಾವು ಹಿಂದೆ ಸಿನಿಮಾಗಳೆಲ್ಲ ನೋಡಿದ್ವಿ, ಒಂದು ಕೈಗಾರಿಕೆ ಕಂಪನಿ ಅಂತ ಅಂದಾಗ ಅಲ್ಲಿ ಒಂದು ಕಾರ್ಮಿಕ ಸಂಘಟನೆ ಇರ್ತಿರ್ಲಿಲ್ಲ, ಒಬ್ಬ ಯೂನಿಯನ್ ಲೀಡರ್ ಅಂತ ಒಬ್ರು ಇರೋರು. ಆ ಯಾವುದೇ ಕಾರ್ಮಿಕರಿಗೆ ಏನೇ ಸಮಸ್ಯೆ ಉಂಟಾದ್ರೂ ಯೂನಿಯನ್ ಲೀಡರ್ ಮೂಲಕ ಮ್ಯಾನೇಜ್ಮೆಂಟ್ ವರ್ಗೂ ಹೋಗೋದು, ಸಮಸ್ಯೆ ಅದು ಬಗೆಹರಿಲ್ಲ ಅಂದ್ರೆ ಅಲ್ಲೇ ಕೂತ್ಕೊಂಡು ಸ್ಟ್ರೈಕ್ ಮಾಡೋರು, ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋರು, ಈ ರೀತಿಯಾದ ಒಂದು ಕಾನ್ಸೆಪ್ಟ್ ಹಿಂದೆ ಇತ್ತು. ಬಟ್ ಈಗ ಎಲ್ಲಾ ಸಂಘಟನೆಗಳು ಒಟ್ಟುಗೂಡಿ ಆ ಸಮಸ್ಯೆಗಳ ವಿರುದ್ಧ ಹೋರಾಡಿ ಆ ಸಮಸ್ಯೆಗೆ ಆಡಳಿತ ಮಂಡಳಿಯಿಂದ ಪರಿಹಾರ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಈಗ ಇನ್ ಕೇಸ್ ಈಗ ವೇತನ ಪರಿಷ್ಕರಣೆ ಅಂತ ಬಂದಾಗ, ಈಗ ಸರ್ಕಾರದ ವಿರುದ್ಧ ಸಂಘಟನೆಗಳು ಹೋರಾಟ ಮಾಡ್ಬೇಕಾದಂತ ಸಂದರ್ಭ ಬಂದಾಗ ಹೇಗೆ? ಈಗ ಸರ್ಕಾರದ ವಿರುದ್ಧ ಸಂಘಟನೆ ಹೋರಾಟ ಮಾಡೋದು ಇತ್ತೀಚಿನ ಬೆಳವಣಿಗೆ, ಮೊದಲು ಇರ್ಲಿಲ್ಲ. ನಾವು ಈಗ ನಾನು ಹೇಳ್ತಿದ್ದೆ 1958ರಿಂದ 97ರವರೆಗೆ ನಾವು 85ರವರೆಗೂ ನಾವೇ ನಮ್ಮ ಮಹಾಮಂಡಳಿ ಅದ್ರ ಯಾವ್ದು ನಾವು ಕಿಂಚಿತ್ತು ಯಾವ್ದೋ ಒಂದು ಮುಷ್ಕರ ಮಾಡ್ದಾನೆ, ಇವನ್ ಧರಣಿ ಮಾಡ್ದಾನೆ, ನಾವು ಅದನ್ನ ಕೈಗಾರಿಕಾ ಒಪ್ಪಂದವನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅಂದ್ರೆ ಒಂದು ಬಾಂಡೇಜ್ ಇತ್ತು, ಅದು ಏನಾದ್ರೆ ಒಂದು ಇಂಡಸ್ಟ್ರಿಯಲ್ ರಿಲೇಷನ್ಸ್ ಇತ್ತು. ನಾವು ಕೂತ್ಕೊಂಡು ಎಲ್ಲ ಬರೀ ಹಾಕೋದು ಟೇಬಲ್ ನಾವೆಲ್ಲ ಮಾತುಕತೆ ಮಾಡ್ಕೊಂಡ್ ಬರ್ತಾ ಇದ್ವಿ. ಅವಾಗ ಮುಷ್ಕರ ಮಾಡುವಂತ ಸಂದರ್ಭಗಳು ಯಾವ್ದು ಬರ್ಲಿಲ್ಲ. ಸರ್ಕಾರದಿಂದ ನಮ್ಗೆ ಏನೋ ಸೌಲಭ್ಯಗಳು ಸಿಗ್ತಿಲ್ಲ ಅಂತ ಯಾವಾಗ ಡಿಲೇ ಆಗ್ತಿದ್ರು, ಯಾವಾಗ ಇವ್ರು ಏಕಪಕ್ಷೀಯ ಮಾಡ್ಕೊಂಡ್ ಬಂದು
6ರಿಂದ ಈಚೆಗೆ ಎಲೆಕ್ಷನ್ ಮಾಡ್ಲಿಲ್ಲ ಜೊತೆ ಕಾರ್ಮಿಕ ಸಂಘಟನೆ ಜೊತೆ ಮಾತುಕತೆ ಮಾಡಿ ಸಂಧಾನದ ಮೂಲಕ ವೇತನ ಪರಿಷ್ಕರಣೆ ಮಾಡುವಂತ ವ್ಯವಧಾನವನ್ನು ಅವರು ಇಟ್ಕೊಳ್ಳಿಲ್ಲ ಮ್ಯಾನೇಜ್ಮೆಂಟ್. ಅವಾಗೇನಾಯ್ತು, ಅವ್ರು ಮಾಡ್ಕೊಂಡ್ 4 ವರ್ಷಕ್ಕೆ ಮಾಡ್ಕೊಂಡ್ ಬಂದಿದ್ದಾರೆ. ಬಟ್ ಅವರಾಗೆ ಮಾಡ್ಕೊಂಡು ಏಕಪಕ್ಷೀಯವಾಗಿ ಅವ್ರು ಕೊಟ್ಟಷ್ಟು ನಾವು ತೆಗೆದುಕೊಂಡಿದ್ವಿ. ಏನ್ ಹೇಳಿ, ಮ್ಯಾನೇಜ್ಮೆಂಟ್ ಕೊಟ್ಟಷ್ಟು ತೆಗೆದುಕೊಂಡು ಬಂದಿದ್ವಿ. ಅವಾಗೇನಾಯ್ತು, ನಾವು 2008ರಲ್ಲೇ ಇದು ಈ ಪದ್ಧತಿ ಏನಿದೆ ಇದು ಬಹಳಷ್ಟು ಮುಂದಕ್ಕೆ ಬಹಳ ತೊಂದರೆ ಆಗತ್ತೆ ಅನ್ನೋ ಒಂದು ಕಾರಣದಿಂದನೇ ನಮ್ಮ ಮಹಾಮಂಡಳಿ ಏನ್ ಮಾಡ್ತವಾಗ ಎಲ್ಲಾ ಸಂಘಟನೆಗಳು ಒಟ್ಟಿಗೆ ಸೇರಿಸ್ತು. ಏನ್ ಹೇಳಿ, ನಮ್ಮಲ್ಲಿ ನಮ್ಮ ATC ಇದೆ, ಅವ್ರ ಧೋರಣೆ ಬೇರೆ, ಅವ್ರ ಧೋರಣೆ ಬೇರೆ, 4 ಸಂಘಟನೆಗಳಿತ್ತು. ಅದು ಕೂಡ ಕಾರ್ಮಿಕರ ಹಿತದೃಷ್ಟಿಯಿಂದ ನಮ್ಮ ಮಹಾಮಂಡಳಿ ಎಲ್ಲಾ ಸಂಘಟನೆಗಳನ್ನ ಒಂದ್ ಕಡೆ ಸೇರಿಸಿ ಅವಾಗ 2008ರಲ್ಲಿ ಐಕ್ಯತಾ ಹೋರಾಟ ಸಮಿತಿ ಮಾಡ್ಕೊಂಡಿದ್ವಿ. ಬಟ್ ಅದು ಸ್ವಲ್ಪ ವಿಫಲ ಆಯ್ತದು ಆ ಕಾರಣದಿಂದ, ಕೆಲವು ಕಾರಣಗಳಿಂದ. ನಂತರ ಮತ್ತೆ 2012ರಲ್ಲಿ ನಾವು ಜಂಟಿ ಕ್ರಿಯಾ ಸಮಿತಿಯಿಂದ ಮಾಡ್ಕೊಂಡ್ವಿ. ಅವಾಗ ಮಾಡ್ಕೊಂಡು ಎಲ್ಲಾ ಸಂಘಟನೆ 6 ಸಂಘಟನೆ ಒಟ್ಟಿಗೆ ಸೇರ್ಕೊಂಡಿದ್ವಿ. ಈಗಲೂ ಇದೆ ಜಂಟಿ ಸಮಿತಿ. 2012ರಲ್ಲಿ ನಾವು ರಚನೆ ಮಾಡ್ಕೊಂಡ್ವಿ. ಅದೇ ಜಂಟಿ ಕ್ರಿಯಾ ಸಮಿತಿ 2012ರಲ್ಲೂ ಕೂಡ ವೇತನ ವಿಮರ್ಶೆಯನ್ನ ಮಾಡ್ತವಾಗ 15ರಲ್ಲೂ ಮಾಡ್ತು, ಮತ್ತೆ 16ರಲ್ಲಿ ಮತ್ತೆ 20ರಲ್ಲೂ ಮಾಡಿದೆ. 24ಕ್ಕೆ ಬಂದು ಸೇರ್ಕೊಂಡಿದೀವಿ. ನಮ್ಮ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಯಾವುದೇ ರೀತಿಯ ಒಡಕಾಲ ಏನಿಲ್ಲ. ನಮ್ಮ ನಿಲುವು ಸ್ಪಷ್ಟವಾಗಿದೆ, ಮಾಮೂಲಿ ನಿಲುವು ಸ್ಪಷ್ಟವಾಗಿದೆ. ಈಗ ಎಲ್ಲ ಸಂಘಟನೆ ಒಂದಾಗಿದ್ದೀವಿ ಎಲ್ಲ. ಈಗ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ಸ್ ಕಾರ್ಮಿಕರಿಗೆ ಹೇಗೆ ಸಹಾಯ ಮಾಡುತ್ತೆ, ಏನೇನು ಉಪಯೋಗಗಳನ್ನು ಕೆಲವು ಪ್ರೊಸೀಜರ್ಸ್ ಎಲ್ಲ ಮಾಡಿದ್ದಾರೆ. ಈಗ ಅದೊಂದು ಶಿಸ್ತು ಅಂತ ಹೇಳಿದೆ ನಿಮ್ಗೆ, ಅದು ಶಿಸ್ತು ಪ್ರಕರಣ ತಗೊಳ್ತಾರೆ. ಅದೊಂದು ಎದುರುಗಡೆ ಲೋಕದಲ್ಲಿ ಅದು ಒಂದು ಆರೋಪಕ್ಕೆ ಒಳಗಾಗ್ತದೆ ಅನ್ಕೊಳ್ಳಿ, ಒಂದು ಇಂಕ್ರಿಮೆಂಟ್ ಕಟ್ ಮಾಡ್ತಾರೆ ಅನ್ಕೊಳ್ಳಿ. ಇಂಕ್ರಿಮೆಂಟ್ ಕಟ್ ಮಾಡೋಕೆ ನಮ್ಮಲ್ಲೇ ಒಂದು ಪ್ರೊಸೀಜರ್ ಇದೆ. ಏನೇಳೆ, ನೆಕ್ಸ್ಟ್ ಅಥಾರಿಟಿಗೆ ಹಾಕೊಳ್ತಾನೆ, ಅಥಾರಿಟಿಗೆ ಹಾಕೊಳ್ತಾನೆ. ಅಲ್ಲೂ ಏನು ಆಗಿಲ್ಲ ಅಂತ ಏನಾಗ್ತದೆ, ಅವನಿಗೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ಅಲ್ಲಿ ಒಂದು ಅವಕಾಶ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಕನ್ಸಲೇಷನ್ ಆಫೀಸರ್ ಅಂತೇಳಿ ಎಲ್ಲಾ ಕಡೆನೂ ಎಲ್ಲಾ ಜಿಲ್ಲೆಗಳಲ್ಲೂ ಲೇಬರ್ ಆಫೀಸರ್ಸ್ ಇದ್ದಾರೆ, ತಾಲೂಕು ಲೇಬರ್ ಆಫೀಸರ್ಸ್ ಇದ್ದಾರೆ, ಕನ್ಸಲೇಷನ್ ಆಫೀಸರ್ಸ್ ಇದ್ದಾರೆ, ಅಸಿಸ್ಟೆಂಟ್ ಲೇಬರ್ ಕಮಿಷನರ್, ಡೆಪ್ಯೂಟಿ ಲೇಬರ್ ಕಮಿಷನರ್, ಚೀಫ್ ಲೇಬರ್ ಕಮಿಷನರ್ ಎಲ್ಲ ಇರ್ತಾರೆ. ಆ ಲೆವೆಲ್ ತಕ್ಕನಾಗ ಅವರು ಹಾಕೊಳ್ತಾರೆ. ಈ ಡಿಸ್ಪ್ಯೂಟ್ ನಾವು ರೈಸ್ ಮಾಡಬಹುದು. ರೈಸ್ ಮಾಡ್ಬೇಕಾದ್ರೆ ಥ್ರೂ ಇಂಡಸ್ಟ್ರಿಯಲ್ ಮೈನರ್ ಪನಿಷ್ಮೆಂಟ್ ಇರ್ತಾರೆ. ಮೈನರ್ ಪನಿಷ್ಮೆಂಟ್ ಆದ್ರೆ ಈ ಶುಡ್ ರೈಸ್ ದಿ ಡಿಸ್ಪ್ಯೂಟ್ ಥ್ರೂ ಯೂನಿಯನ್ಸ್ ಅಲ್ಲಿ. ಯೂನಿಯನ್ ಮೂಲಕನೇ ಆತ ಡಿಸ್ಪ್ಯೂಟ್ ರೈಸ್ ಮಾಡಬಹುದು. ಕನ್ಸಲೇಷನ್ ಆಫೀಸರ್ ಏನ್ ಮಾಡ್ತಾರೆ, ಸಂಧಾನಾಧಿಕಾರಿ ಅಂತೇಳಿ, ಅವ್ರಿಗೆ ಜುಡಿಷಿಯಲ್ ಪವರ್ಸ್ ಸಂಪೂರ್ಣ ಇರೋದಿಲ್ಲ. ಅವ್ರಿಗೆ ಸಂಧಾನ ಕರೀತಾರೆ. ಅದನ್ನ ಡಿಸ್ಪ್ಯೂಟ್ ರೈಸ್ ಮಾಡ್ಕೊಳ್ಳೇನೆ ಸಂಘಟನೆ ಕರೀತಾರೆ. ಆಮೇಲೆ ಇವ್ರು ಮ್ಯಾಮ್ಡ್ ಕರೀತಾರೆ, ಏನೋ ಒಪ್ಪಂದ ಮಾಡ್ಕೊಳ್ಳಿ ಅಂತಾರೆ. ಮಾಡ್ತಿದ್ದಾಗ ಸರ್ಕಾರಕ್ಕೆ ಹೋದ ಸರ್ಕಾರದಿಂದ ಲೇಬರ್ ಕೋರ್ಟ್ಸ್ ಇದೆ. ಡಿಸ್ಪ್ಯೂಟ್ಸ್ ಆಕ್ಟ್ ಅಲ್ಲೇ ಲೇಬರ್ ಕೋರ್ಟ್ ಕೂಡ ಅದಕ್ಕೆ ರಚನೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಂಡಿದ್ದಾರೆ. ಲೇಬರ್ ಕೋರ್ಟ್ ಅಂಡ್ ಟ್ರಿಬ್ಯುನಲ್ಸ್ ಎರಡೂ ಇದೆ. ಕೆಲವು ವಿಷಯಗಳು ಲೇಬರ್ ಕೋರ್ಟ್ ಹೋಗುತ್ತೆ, ಕೆಲವು ವಿಷಯಗಳು ಲೇಬರ್ ಟ್ರಿಬ್ಯುನಲ್ಸ್ ಹೋಗುತ್ತೆ. ಹೋದಾಗ ಏನಾಗುತ್ತೆ ಅಂದ್ರೆ ಅವಾಗ ಲೇಬರ್ ಕೋರ್ಟ್ ಹಸ್ ಗಾಟ್ ಜುಡಿಷಿಯಲ್ ಪವರ್ಸ್. ಜುಡಿಷಿಯಲ್ ಪವರ್ಸ್ ಇದೆ ಅವ್ರಿಗೆ. ಅವ್ರು ಆರ್ಡರ್ಸ್ ಮಾಡ್ತಾರೆ, ಇದು ಮಾಡೋದು ತಪ್ಪು ಸರಿ ಎರಡನ್ನೂ ಕೂಡ ಅವ್ರು ಆರ್ಡರ್ಸ್ ಮಾಡ್ತಾರೆ, ಇಲ್ಲ ಮಾಡಿಫೈ ಮಾಡ್ತಾರೆ. ಆದೇಶಗಳನ್ನ ಮಾಡಿಫೈ ಮಾಡೋ ಕೂಡ ಅಧಿಕಾರ ಇದೆ. ಅದನ್ನ ಅವ್ರಿಗೆ ಇದು ಸರ್ಕಾರಿ ನೌಕರಿಗೆ ಅದಿಲ್ಲ. ಅದು ದಟ್ ಪ್ರಾವಿಷನ್ ಇಸ್ ನಾಟ್ ದೇರ್. ಓನ್ಲಿ ಇಲ್ಲಿ ಬಿಟ್ರೆ ಅವ್ರು ಡಿಸ್ಮಿಸ್ ಆಯ್ತು ಅಂದ್ರೆ ಕ್ಯಾಬಿನೆಟ್ ಮುಂದೆ ಹೋಗ್ಬೇಕಾಗುತ್ತೆ. ಇಲ್ಲದ್ರೆ ಅವ್ರದ್ದು ಟ್ರಿಬ್ಯುನಲ್ಸ್ ಇದೆ, SID ಸ್ಟೇಟ್ ಟ್ರಿಬ್ಯುನಲ್ಸ್ ಇದೆ ಅಲ್ವಾ, ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಇದೆ, ಅಲ್ಲಿ ಹೋಗ್ಬೇಕಾಗುತ್ತೆ. ಬಟ್ ನಮ್ಮಲ್ಲಿ ಆಗಲ್ಲ. ಸ್ಟೆಪ್ಸ್ ಇದೆ, ನಮ್ಮಲ್ಲಿ ಹಲವಾರು ಸ್ಟೆಪ್ಸ್ಗಳಿದೆ. ನಮಗೆ KSRTC ನಲ್ಲೇ ನೆಕ್ಸ್ಟ್ DC ಡಿಸ್ಮಿಸ್ ಮಾಡ್ತು ಅಂದ್ರೆ ಅಪೀಲ್ ಅಥಾರಿಟಿ ಸೆಂಟ್ರಲ್ಸ್ ಹಾಕೊಳ್ತಾರೆ. ಅವ್ರು ಅದನ್ನ ಅಪೀಲ್ ಕನ್ಸಿಡರ್ ಮಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು ಅಥಾರಿಟಿ ಇದೆ. 3 ಚಾನೆಲ್ಸ್ ನಮ್ಮಲ್ಲಿ ಇದೆ. 3 ಚಾನೆಲ್ ಬಿಟ್ಟರು ಕೂಡ ಮತ್ತೆ ಕನ್ಸಲೇಷನ್ ಆಫೀಸರ್, ಲೇಬರ್ ಕೋರ್ಟ್ ಇರುತ್ತೆ, ಲೇಬರ್ ಕೋರ್ಟ್ ಆಗಲಿಂದ ಹೈಕೋರ್ಟ್ ಇದೆ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇದೆ. ನಮಗೆ ಚಾನೆಲ್ಸ್ ಆರ್ ಮೋರ್ ವೈಡರ್ ದಾನ್ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್. ಇದು ಮೇಜರ್ ಅನುಕೂಲ ಅಂದ್ರೆ ನಮ್ ಕೈಗಾರಿಕಾ ನೌಕರರಿಗೆ ಅನುಕೂಲ ಅಂದ್ರೆ ದಟ್ ಇಸ್ ದಿ ಮೇಜರ್ ಅನುಕೂಲ ಇರುತ್ತೆ. ಓಕೆ ಸರ್, ಸರ್ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಸೊ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿಚಾರಗಳನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ಮಾತನಾಡೋಣ. ಧನ್ಯವಾದಗಳು. ನಮಸ್ಕಾರ. ಎಸ್, ನೋಡೋದಿಲ್ಲ ವೀಕ್ಷಕರೇ, ನಿಜಕ್ಕೂ ಈ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ನ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದು ಬಾಕಿ ಇದೆ. ಈಗ ನಾವು ಜಸ್ಟ್ ಬೇಸಿಕ್ ಅಷ್ಟೇ ತಿಳಿಸ್ಕೊಟ್ಟಿದ್ವಿ. ಈ ಆಕ್ಟ್ ನಿಂದ ಒಬ್ಬ ಕಾರ್ಮಿಕ ಹೇಗೆಲ್ಲ ಉಪಯೋಗಗಳನ್ನ ಪಡ್ಕೋಬಹುದು ಅಂತ ಹೇಳಿ. ಇದರ ಒಳಗೆ ಇನ್ನೂ ಸಾಕಷ್ಟು ವಿಚಾರಗಳಿದಾವೆ. ಅವೆಲ್ಲವನ್ನ ಮುಂದಿನ ಸಂಚಿಕೆಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.